ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಜನವರಿ 7ರಂದು ವಧುವರರ ಸಮಾವೇಶ, ಸುದ್ದಿಗೋಷ್ಠಿಯಲ್ಲಿ ಅರುಣಕುಮಾರ್ ಪಾಟೀಲ್ ಹೇಳಿಕೆ. ಜನವರಿ 6ರಂದು ಕಲಬುರಗಿಯಲ್ಲಿ ಜನಸ್ಪಂದನ, ಶಾಸಕ ಅಲ್ಲಂಪ್ರಭು ಪಾಟೀಲ್ ಸುದ್ದಿಗೋಷ್ಠಿ. ಮೇಯರ್ ವಿಶಾಲ್ ದರ್ಗಿ ನೇತೃತ್ವದಲ್ಲಿ ಪಾಲಿಕೆ ಸಾಮಾನ್ಯ ಸಭೆ. ಇದೀಗ ವಾರ್ತೆಗಳ ವಿವರ. ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ ವತಿಯಿಂದ ರಾಜ್ಯ ಮಟ್ಟದ ದ್ವಿತೀಯ ಬೃಹತ್ ವಧುವರರ ಸಮಾವೇಶವನ್ನು ವೀರಶೈವ ಸಮಾಜದ ಎಲ್ಲಾ ಒಳಪಂಗಡದವರಿಗಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಕೂಡಲಹಂಗರ್ಗ ಹಾಗೂ ಚಂದ್ರಶೇಖರ್ ಕಕ್ಕೇರಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜನವರಿ 7ರಂದು ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವ ಸಮಾವೇಶವು ಮಾತೋಶ್ರೀ ದಾಕ್ಷಾಯಣಿ ಎಸ್ ಅಪ್ಪ ಅವರ ಸಾನ್ನಿಧ್ಯದಲ್ಲಿ ಜರುಗಲಿದೆ ಎಂದು ತಿಳಿಸಿದರು. ಸಮಾವೇಶವನ್ನು ಸಣ್ಣ ಕೈಗಾರಿಕೆಗಳ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಅವರು ಉದ್ಘಾಟಿಸುವವರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ನೇಮಕರಾಗಿರುವ ಬಿಆರ್ ಪಾಟೀಲ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಅರುಣ್ ಕುಮಾರ್ ಪಾಟೀಲ್ ಕೂಡಲಹಂಗರ್ಗ ಅಧ್ಯಕ್ಷತೆ ವಹಿಸುವವರು. ಈ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಎಂವೈ ಪಾಟೀಲ್, ಬಸವರಾಜ್ ಮತ್ತಿಮೂಡ್, ಬಿಜಿ ಪಾಟೀಲ್, ಶಶಿಲ್ ನಮೋಶ್ರಿ, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಬಿಜೆಪಿ ಮುಖಂಡ ಚಂದು ಪಾಟೀಲ್, ಚಂದ್ರಶೇಖರ್ ಕಕ್ಕೇರಿ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ವಧುವರರ ಸಮಾವೇಶದಲ್ಲಿ ಮರುಮದುವೆ, ವಿಳಂಬ ಮದುವೆ ಸೇರಿದಂತೆ ಒಟ್ಟು ಇಲ್ಲಿಯವರೆಗೂ 480ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಇನ್ನೂ ಹೆಚ್ಚಾಗುವ ಸಂಭವವಿದೆ ಎಂದು ತಿಳಿಸಿದರು. ಜಿಲ್ಲಾ ವೀರಶೈವ ಸಮಾಜದ ವತಿಯಿಂದ ಕಳೆದ ಸಾಲಿನಲ್ಲಿಯೂ ಕೂಡ ರಾಜ್ಯ ಮಟ್ಟದ ಬೃಹತ್ ವಧುವರರ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಸಮಾಜದ ಎಲ್ಲ ಬಾಂಧವರ ಒಂದು ಒತ್ತಾಯದ ಮುಖಾಂತರ ಮತ್ತೇನು ಕೂಡ ಪ್ರತಿ ವರ್ಷ ಮಾಡಿ ಈ ರೀತಿ ವಧುವರರ ಸಮಾವೇಶ ಮಾಡೋದ್ರಿಂದ ನಮಗೆಲ್ಲ ಇವತ್ತು ಅಲಿದಾಡೋದು ಅಥವಾ ಹೆಣ್ಣು ಹುಡುಕೋದು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಇವತ್ತಿನ ದಿವಸ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು 7ನೇ ತಾರೀಕಿನ ದಿವಸ ಬೃಹತ್ ವಧುವರರ ಸಮಾವೇಶ ಹಮ್ಮಿಕೊಂಡಿದ್ದೀವಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ. ಆ ಹಿನ್ನೆಲೆಯಲ್ಲಿ ಆ ಒಂದು ಬೃಹತ್ ವಧುವರರ ಸಮಾವೇಶದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಆಗಿರ್ತಕ್ಕಂಥ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಹಾಗೂ ಆ ಕಾರ್ಯಕ್ರಮದ ಇನ್ನು ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಹಾಗೂ ಸಾರ್ವಜನಿಕ ಉದ್ಯಮಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಯಾದಗಿರಿ ಶ್ರೀ ಶರಣಬಸಪ್ಪ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದೇ ರೀತಿಯಾಗಿ ಸಮಾಜದ ಹಿರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಬಿಆರ್ ಪಾಟೀಲ್ ಅವರು ಮೊನ್ನೆ ತಾನೇ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಮಾಜದ ವತಿಯಿಂದ ಒಂದು ಅದ್ದೂರಿಯಾಗಿರ್ತಕ್ಕಂಥ ಸನ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ
ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ಜಿಯವರು, ಎಂ.ಐ. ಪಾಟೀಲ್ಜಿಯವರು, ಬಸವರಾಜ ಮತ್ತಿನೂರ್ಜಿಯವರು ಹಾಗೂ ಬಿ.ಜಿ. ಪಾಟೀಲ್ಜಿಯವರು, ಶಶಿಲ್ ವೆಮೋಸಿಜಿಯವರು, ದತ್ತಾತ್ರೇಯ ಪಾಟೀಲ್ ರೇವೂರ್ಜಿಯವರು, ಚಂದು ಪಾಟೀಲ್ಜಿಯವರು ಹಾಗೂ ನಮ್ಮ ಮುಖ್ಯ ಸಂಯೋಜಕರಾಗಿರ್ತಕ್ಕಂಥ ಚಂದ್ರಶೇಖರ್ ಕಕ್ಕೇರಿ ಅನ್ನೋರು ಕೂಡ ಮುಖ್ಯ ಅತಿಥಿಗಳಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದರ ಜೊತೆಗೆ ಸಂಚಾಲಕರಾಗಿ ನಮ್ಮ ನಾಗಾಯ ಮಠ ಹಾಗೂ ನಿಜಲಿಂಗ್ ಚಂದ್ರಕಂಠಿಯವರು ಕೂಡ ಇರ್ತಾ ಇದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ಸಿಸ್ಟಮೆಟಿಕ್ ಆಗಿ ಈ ಒಂದು ವಧುವರರ ಸಮಾವೇಶ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಂತಂದ್ರೆ ಕಳೆದ ಸಾಲಿನಲ್ಲಿ ಕೂಡ ನಾವು ಮಾಡಿಕೊಂಡಾಗ ಸ್ವಲ್ಪ ನಮಗೆ ಗಡಿಬಿಡಿ ಆಯಿತು. ಅಂದ್ರೆ ಸ್ವಲ್ಪ ಏನು ವಧುವರರ ಏನು ಮಾಹಿತಿಗಳು ಹಂಚಿಕೊಳ್ಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಆದ್ರಿಂದ ಅದೆಲ್ಲ ತಪ್ಪುಗಳನ್ನು ಸರಿಪಡಿಸಿಕೊಂಡು ಒಳ್ಳೆಯ 2 ಸ್ಕ್ರೀನ್ಗಳನ್ನು ಇಟ್ಟುಕೊಂಡು ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನಾವು ಈ ಬಾರಿ ವಧುವರರ ಸಮಾವೇಶ ನಡೆಸ್ತಾ ಇದ್ದೀವಿ. ಸುಮಾರು ಈಗಾಗಲೇ 480 ಏನು ವಧುವರರ ಅರ್ಜಿಗಳು ಈಗಾಗಲೇ ಬಂದಿದ್ದಾವೆ. ನನಗನ್ಸುತ್ತೆ ಇನ್ನೂ ಸಾಕಷ್ಟು ಜನ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದಾರೆ ಮತ್ತು ನಾಳೆನೇ ಬರ್ತೀವಿ ಅಂತೇಳಿ ಫೋನ್ ಮುಖಾಂತರ ಹೇಳಿದ್ದಾರೆ. ನಾಳೆ ಕೂಡ ಬಂದರೂ ಕೂಡ ಅವರಿಗೆ ನಾವು ಕರೆದಿದ್ದೀವಿ. ನಾಳೆನೂ ಕೂಡ ಬಂದು ತಮ್ಮ ಅರ್ಜಿ ಸಲ್ಲಿಸಬಹುದು. ನನಗನ್ಸುತ್ತೆ ಇನ್ನೂ 100-150 ಅರ್ಜಿಗಳು ಕೂಡ ಬರ್ತಾ ಇದ್ದಾವೆ. ಇದೊಂದು ಪುಣ್ಯದ ಕೆಲಸ ಮತ್ತು ಸಮಾಜದ ವತಿಯಿಂದ ಇದೇ ರೀತಿ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ವಧುವರರ ಸಮಾವೇಶದಲ್ಲಿ ಲಿಂಗಾಯತ ಒಳಪಂಗಡವಾಗಿರ್ತಕ್ಕಂಥ ಜಂಗಮ, ಪಂಚಮಸಾಲಿ, ದೀಕ್ಷಾ, ಆದಿಬಣಜಿಗ, ಬಣಗಾರ, ರೆಡ್ಡಿ ಮತ್ತು ಒಳಪಂಗಡ, ಶಿವಶಿಂಪಿಗ, ನೇಕಾರ, ಕುಂಬಾರ, ಹಟಗಾರ, ಮಾಲ್ಗಾರ, ಗಾಣಿಗ, ಸಜ್ಜನ ಗಾಣಿಗ, ಕುರಿಕುಲ ಗಾಣಿಗ, ಕರುವಿನ ಶೆಟ್ಟಿ, ಹುಲ್ಗಾರ, ಕುಲ ಒಕ್ಕಲಿಗ ಎಲ್ಲ ಏನು ಒಳಪಂಗಡ ಬರ್ತಾರೆ ಎಲ್ಲರೂ ಕೂಡ ಈ ಒಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮರುಮದುವೆ ಹಾಗೂ ವಿಳಂಬ ಮದುವೆ ಬಯಸುವವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಬಹುದು. ಕೂಡ ನಾವು ಈಗಾಗಲೇ ವಿನಂತಿ ಮಾಡ್ಕೊಂಡಿದ್ದೀವಿ. ಸಾಕಷ್ಟು ಜನ ಅವರು ಕೂಡ ಇದರಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ್ ರಾವ್ ಯಲಮಡಗಿ, ವೀರೇಶ್ ಗಂಧದ ಮಠ, ಗುರುಪಾದಪ್ಪ ಪಲ್ಲಕ್ಕಿ, ಸಂಜೀವ್ ಕುಮಾರ್ ಕಮಲಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜನವರಿ 6ರಂದು ಕಲಬುರಗಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾಡಳಿತದ ವತಿಯಿಂದ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಆವರಣದಲ್ಲಿ ಜನವರಿ 6ರಂದು ಕಲಬುರಗಿ ತಾಲೂಕಿನ ದಕ್ಷಿಣ ಹಾಗೂ ಉತ್ತರ ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಲು ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಅಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್, ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾ ಅಜಯ್ ಸಿಂಗ್, ಸಿಎಂ ಸಲಹೆಗಾರರಾದ ಶಾಸಕ ಬಿಆರ್ ಪಾಟೀಲ್, ಶಾಸಕರಾದ ಎಂವೈ ಪಾಟೀಲ್, ಖನೀಜ್ ಫಾತಿಮಾ ಸೇರಿದಂತೆ ಅನೇಕರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಸೇರಿದಂತೆ ವಿವಿಧ ಇಲಾಖೆ ಮಳಿಗೆಗಳು ಸ್ಥಾಪಿಸಲಾಗುವುದು. ಸಾರ್ವಜನಿಕರು ತಮ್ಮ ಸಮಸ್ಯೆಗಳಿಗೆ ಜನಸ್ಪಂದನದಲ್ಲಿ ಭಾಗವಹಿಸಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ತಿಳಿಸಿದ್ದಾರೆ. ಪಕ್ಷದ ಸಭೆ ನಾಳಿದ್ದು ನಾವು 6ನೇ ತಾರೀಕು ದಿವಸ ನಮ್ಮ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆಜಿಯವರು, ಉಸ್ತುವಾರಿ ಸಚಿವರು ಮತ್ತು ನಮ್ಮ ಇನ್ನೋರ್ವ ಈ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಮತ್ತು ಇನ್ನೋರ್ವ ನಮ್ಮ HKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮತ್ತು ಇನ್ನೋರ್ವ ಹೊಸ ಕ್ಯಾಬಿನೆಟ್ನ ಸಲಹೆಗಾರರಾಗಿರ್ತಕ್ಕಂಥ BR ಪಾಟೀಲ್ರು, ಖನೀಜಾ ಫಾತಿಮಾ ಮೇಡಮ್ ಅವರು, MI ಪಾಟೀಲ್ರು, ನಾನು ಎಲ್ಲರೂ ಸೇರಿ ಇಲ್ಲಿ ಒಂದು ಸಭೆ ನಮ್ಮ ಜನಸ್ಪಂದನ ಕಾರ್ಯಕ್ರಮ. ಆ ಜನಸ್ಪಂದನ ಕಾರ್ಯಕ್ರಮವನ್ನು 6ನೇ ತಾರೀಕು ದಿವಸ ಬೆಳಗ್ಗೆ 10:30 ಗಂಟೆಯಿಂದ ಸನ್ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳು, CO ಅವರು, ಎಲ್ಲ ತಾಲೂಕಾ ಅಧಿಕಾರಿಗಳು ಮತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಸೇರಿ
ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜನಸ್ಪಂದನ ಕಾರ್ಯಕ್ರಮವನ್ನು ಏನು ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಈಗಾಗಲೇ ಚಿಂಚೋಳಿಯಲ್ಲಿ ಒಂದು ಸಭೆ ಆಗಿದೆ. ಇದಾದ ನಂತರ ಎರಡನೇ ಬಾರಿಗೆ ನಮ್ಮ ಸೌತ್ ಮತಕ್ಷೇತ್ರದ ದಕ್ಷಿಣ ಮತ್ತು ಉತ್ತರ ಮತಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದಾರೆ. 6ನೇ ತಾರೀಕು ದಿವಸ ನಾನು ತಮ್ಮ ಮೂಲಕ ಭಾಳ ಕಳಕಳಿಯಿಂದ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಮತಬಾಂಧವರಿಗೆ, ಸಾರ್ವಜನಿಕರಿಗೆ, ಎಲ್ಲರಿಗೂ ಪಕ್ಷಭೇದ ಮರೆತು ನನ್ನ ಕಳಕಳಿ ವಿನಂತಿಸಿಕೊಳ್ಳೋದೇನೆಂದರೆ, ತಮ್ಮ ಏನೇ ಸಮಸ್ಯೆಗಳು, ತಮ್ಮ ಯಾವುದೇ ಸಮಸ್ಯೆ, ಯಾವುದೇ ಬೇಡಿಕೆ ಇರಲಿ, ಆ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಇದರಿಂದ ಜಿಲ್ಲಾಧಿಕಾರಿಗಳಿಂದ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ಮತ್ತು ತಾಲೂಕು ಎಲ್ಲ ಅಧಿಕಾರಿಗಳಿಂದ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು, ಎಲ್ಲ ಮಂತ್ರಿಗಳಿಗೂ ಕೂಡ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ಅವರ ದೂರನ್ನು, ಅಹವಾಲನ್ನು ಕೊಡ್ತಾರೆ ಅದನ್ನು ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಒಂದು ವೇದಿಕೆ ಇದನ್ನು ನಮ್ಮ ಸರ್ಕಾರ ಅಸ್ತಿತ್ವದ ಮೇಲೆ ಸಿದ್ಧ ಮಾಡಿದೆ. 6ನೇ ತಾರೀಕು ದಿವಸ ನಮ್ಮ ಎಲ್ಲ ಮತಬಾಂಧವರಲ್ಲಿ ನಾನು ಕಳಕಳಿ ವಿನಂತಿಸಿಕೊಳ್ತೇನೆ. ಈಗಾಗಲೇ ಸರ್ಕಾರ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿದೆ. ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆಗಳನ್ನು ಕೂಡ ಆಗಿದೆ ಶಾಸಕರ ಅಧ್ಯಕ್ಷತೆಯಲ್ಲಿ. ಇವತ್ತು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಾನು ಸಭೆ ಕೂಡ ಮಾಡಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಅದರ ಬಗ್ಗೆ ಕೂಡ ಸವಿಸ್ತಾರವಾಗಿ ಸಲ್ಲಿಸ್ತಾ ಇದ್ದೇವೆ. ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ರಾಜ್ಯ ಮಟ್ಟದ ಸಮಸ್ಯೆಗಳಾಗ್ಬೋದು, ಇವತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥದ್ದಾಗ್ಬೋದು, ಏನೇ ಸಮಸ್ಯೆಗಳು ಈ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಬೇಡಿಕೆಗಳ ಸಲುವಾಗಿ ಅವರೆಲ್ಲರೂ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಸಮಯಕ್ಕೆ ಸರಿಯಾಗಿ 10:30 ಗಂಟೆಗೆ ಎಲ್ಲ ರೀತಿಯಿಂದ ಕೌಂಟರ್ಗಳು PWD ಡಿಪಾರ್ಟ್ಮೆಂಟ್ದಾಗಿರ್ಬೋದು, ಈಗಾಗಲೇ ನಾವು ಗ್ಯಾರಂಟಿಗಳನ್ನೇನು ಘೋಷಣೆ ಮಾಡಿ ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ. ಕೆಲವು ಜನರಿಗೆ ಮುಟ್ಟಿಲ್ಲ ಅಂಥೇಳಿ ದೂರಿದೆ, ನಮಗೆ ಹಣ ಬರ್ತಾ ಇಲ್ಲ ಅಂತೇಳಿ ದೂರಿದೆ. ಕೆಲವೊಬ್ಬರು ನಮ್ಮ ಕರೆಂಟ್ ಬಿಲ್ ಮನ್ನಾ ಆಗಿಲ್ಲ ಅಂತಿದೆ. ಕೆಲವೊಬ್ಬರಿಗೆ ನಮ್ಗೆ ಇನ್ನೂ ಏನಪ್ಪ ಅಂದ್ರೆ ಅದರಲ್ಲಿ ಅರ್ಜಿ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತಿದೆ. ಇವೆಲ್ಲ ಸಮಸ್ಯೆಗಳನ್ನು ಕೂಡ ಅವತ್ತಿನ ದಿವಸ ಅವರು ಒಂದು ಮನವಿ ಪತ್ರವನ್ನು, ಅರ್ಜಿಯನ್ನು ಅಲ್ಲಿ ಸಲ್ಲಿಸಿದ್ರೆ ಏನಪ್ಪ ಅಂದ್ರೆ ಅದನ್ನು ತಕ್ಷಣ ಸ್ಪಂದನೆ ಮಾಡಿ ನ್ಯಾಯ ಒದಗಿಸ್ತಕ್ಕಂಥ ರೀತಿಯಲ್ಲಿ OAP ಕೆಲಸ ಇರ್ಬೋದು, ಅಥವಾ ವಿಧವಾ ವೇತನ ಇರ್ಬೋದು, ಒಳಚರಂಡಿ ಕೆಲಸ ಇರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಯಾವುದೇ ವೈಯಕ್ತಿಕ ಸಮಸ್ಯೆ ನಾವು ಸರ್ಕಾರದಿಂದ ಬಗೆಹರಿಸ್ತಕ್ಕಂಥದ್ದಿದ್ದರೆ ಅದು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಬೆಳಗ್ಗೆಯಿಂದ ಅವರು ಬಂದು ಆ ಕೌಂಟ್ರಿಗೆ ಹೋಗಿ ಆ ಸಂಬಂಧಪಟ್ಟ ಇಲಾಖೆಯವರಲ್ಲಿ ನೋಂದಣಿ ಮಾಡಿದರೆ ಅದನ್ನು ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಪರಿಹಾರ ಒದಗಿಸ್ತಕ್ಕಂಥ ರೀತಿಯಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ಅವಧಿಸಿದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಂತ ಹೇಳಿ ತಮ್ಮ ಮೂಲಕ ನಾನು ಸಾರ್ವಜನಿಕರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗಳು ನಾಳೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ಚಿಂಚೋಳಿಯಲ್ಲಿ ಬಂದಿರತಕ್ಕಂಥ ಅರ್ಜಿಗಳು ಮತ್ತು ಎಷ್ಟು ಬೇರೆಯಾಗಿ ಎಷ್ಟಕ್ಕೆ ಏನಪ್ಪ ಅಂದ್ರೆ ಸ್ಪಂದನೆ ಮಾಡಿದೆ ಸರ್ಕಾರ, ಎಷ್ಟು ಜನರಿಗೆ ಪರಿಹಾರ ಆಗಿರ್ತಕ್ಕಂಥದ್ದು ಸರ್ವಸಾಧಾರಣ 80% ಪರಿಹಾರ ಸಿಕ್ಕಿದೆ ಅಂತಕ್ಕಂಥದ್ದು ಮಾತನ್ನ ಹೇಳಿದರು. ನಾಳೆ ಪತ್ರಿಕಾಗೋಷ್ಠಿಯಲ್ಲಿ ಸವಿಸ್ತಾರವಾಗಿ ತಿಳಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲಿಗೆ, ಲಿಂಗರಾಜ್ ತಾರ್ಫೈಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಇಂದಿರಾ ಸ್ಮಾರಕ ಭವನದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಜರುಗಿತ್ತು. ಸಭೆಯಲ್ಲಿ ಭಾಗಿಯಾದ ಸದಸ್ಯರು ಆಯಾ ಬಡಾವಣೆ ಸಮಸ್ಯೆ ಹಾಗೂ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚೆ ನಡೆಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಇಂದಿರಾ ಸ್ಮಾರಕ ಭವನದಲ್ಲಿ ಪಾಲಿಕೆ ಮಹಾಪೌರರಾದ ವಿಶಾಲ್ ದರ್ಗಿಯವರ ನೇತೃತ್ವದಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಜರುಗಿತ್ತು. ಸಭೆಯಲ್ಲಿ ಪಾಲಿಕೆ ಸದಸ್ಯರು ಆಯಾ ವಾರ್ಡ್ನ ಜನರ ಸಮಸ್ಯೆಗಳನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು. ಸದಸ್ಯರ ವಾರ್ಡ್ ಸಮಸ್ಯೆಗಳನ್ನು ಆಲಿಸಿದ ಮೇಯರ್ ವಿಶಾಲ್ ದರ್ಗಿಯವರು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಒಂದು ಹೊಸ ಟ್ಯಾಂಕ್ ಕಟ್ತಾ ಇದ್ದೀವಿ. 50 lakhs 50 lakhs ಟ್ಯಾಂಕ್ ಕಟ್ತಾ ಇದ್ದೀವಿ. ಅದು ಫೆಬ್ರವರಿ 8 ಕಂಪ್ಲೀಟ್ ಮಾಡ್ಕೊಳ್ತೀವಿ ಮೇಡಮ್. ಇನ್ನೊಂದು ಟ್ಯಾಂಕ್ ನಾವು ಹೇಳ್ತಾ ಡಿಸ್ಪೆಂಡ್ಗೆ ಬಂದಿದೆ. ಅದು 50,000 ಲೀಟರ್ ಸಣ್ಣ ಟ್ಯಾಂಕ್ ಇದೆ ಮೇಡಮ್. ಅದು ಡಿಸ್ಪೆಂಡ್ಗೂ ಮಾಡ್ತೀವಿ. ಅದೇ ಮೇಡಮ್, ಅದು ಡಿಸ್ಪೆಂಡ್ಗೆ ಮಾಡಿ ಸಲುವಾಗಿ ಅದು ಫಸ್ಟ್ ಹೊಸ ಟ್ಯಾಂಕ್ ಕಂಪ್ಲೀಟ್ ಮಾಡಿ ಅದು ಎಲ್ಲ ಕನೆಕ್ಷನ್ ಸಡನ್ಗೆ ಕೊಟ್ಟು
ಅದು ಡಿಸ್ಮೆಂಟಲ್ ಮಾಡೋ ಕೆಲಸ ಮಾಡ್ತೀವಿ. ಇದರಲ್ಲಿ ಇವರಿಗೆ ನಿರ್ದೇಶನ ಕೊಟ್ಟಿದೆ. ಇದರಲ್ಲಿ ಔಟ್ ಆಫ್ ಒಂದು 5 ನಮ್ಮ ಏರಿಯಾ ಓವರ್ ಟ್ಯಾಂಕ್ಸ್ ಇದೆ, ಅದನ್ನು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಮ್ಮ ಆಕ್ಚುಲಿ ಅದು 24/7 ಅಲ್ಲಿ ಕನೆಕ್ಟ್ ಮಾಡಬೇಕು. ಬಟ್ ಅಲ್ಲಿವರೆಗೆ ಅಂದ್ರೆ ನಾವು ಇಂಟರ್ಮಿಡಿಯೇಟ್ ನಾವು ಈಗ ಏನು ವಾಟರ್ ಸಪ್ಲೈ ಇದೆ ಅದಕ್ಕೆ ನಿಯರ್ ಬೈ ಡಿಸ್ಟ್ರಿಬ್ಯೂಷನ್ ಪೈಪ್ ಲೈನ್ ಕನೆಕ್ಟ್ ಮಾಡಿಕೊಂಡು ಅಟ್ಲೀಸ್ಟ್ ಅಲ್ಲಿ ನೀರು ಏರಿಸಿದ್ರೆ ಅದಕ್ಕೆ ಏನು ಕೆಪಾಸಿಟಿ ಇದೆ 15 lakhs 20 lakhs 10 lakhs ಕೆಪಾಸಿಟಿ ಇದೆ. ಅದನ್ನು ಕೂಡ ನಮ್ಮ ಸ್ಟೋರೇಜ್ ಕೆಪಾಸಿಟಿ ಹೆಚ್ಚಿನ ಆಗ್ತದೆ. ಸೊ ಬೈ ದಿಸ್ ಜನವರಿ ಎಂಟು 5 ಏರಿಯಾಸ್ ಅನ್ನು ನಾವು ಶುರು ಮಾಡಿಕೊಂಡು ಆ ಏರಿಯಾ ಸಪ್ಲೈ ಫ್ರೀಕ್ವೆನ್ಸಿ ಅಲ್ಲಿ ನಾವು ಖಂಡಿತವಾಗಿ ಅಲ್ಲಿ ಇಂಪ್ರೂವ್ ಮಾಡ್ತೀವಿ. ಇದರಲ್ಲಿ ಫಸ್ಟ್ ಓಲ್ಡ್ ಫಿಲ್ಟರ್ ಬೆಡ್, ಆಮೇಲೆ ಒಂದು HSR ಲೇಔಟ್, ಆಮೇಲೆ ಮದರ್ ಟ್ಯಾಂಕು, ಆಮೇಲೆ ದಂಗರವಾಡ ಅಂಡ್ SB ಟ್ಯಾಂಕ್. ಈ 5 ಏರಿಯಾಸ್ ಆಗ್ತದೆ. ಅದು ಬೇಗ ಮುಗಿಸ್ಕೊಂಡು ಅದನ್ನು ಇಂಟರ್ಮೀಡಿಯೇಟ್ ವಾಟರ್ ಸಪ್ಲೈ ಅಂದ್ರೆ ನಮ್ಮ ಸಲಹೆ ಕಾಲದಿಂದ ಅಥವಾ ಬೇಸಿಗೆ ನೀರು ಬರ್ತಾ ಇದೆ ಆ ಡಿಸ್ಟ್ರಿಬ್ಯೂಷನ್ ಲೈನ್ ಅಲ್ಲಿ ಅದನ್ನು ಕನೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಮತ್ತೆ ಏನಾಗ್ತದೆ ಕೆಲವು ಟೈಮ್ಗಳಲ್ಲಿ ನಾವು ಏರಿಯಾಸ್ ಆಗ್ಲಿ ಮತ್ತೆ ಪ್ರಾಜೆಕ್ಟ್ ಕಂಪ್ಲೀಟ್ ಮುಗಿಯೋದನ್ನ ಏರಿಯಾದ ಸುಮ್ಮನೆ ಹಂಗೆ ಇರ್ತದೆ. ಸೊ ಅಟ್ಲೀಸ್ಟ್ ಇಂಟರ್ಮೀಡಿಯೇಟ್ ಸಪ್ಲೈನಲ್ಲಿ ನಾವು ಅದನ್ನು ಕನೆಕ್ಟ್ ಮಾಡಿದ್ರೆ ಅಂಡರ್ ವರ್ಕಿಂಗ್ ಕಂಡೀಷನ್ ಇದೆ. ಏನು ಒಂದೇ ವರ್ಕ್ ಮಾಡ್ಲಿಕ್ಕೆ ಸರ್, 2 ವರ್ಕಿಂಗ್ ಕಂಡೀಷನ್ ಇದೆ ಸರ್. ಒಂದು ರನ್ನಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದೆ ಸರ್. ಎರಡು ವರ್ಕಿಂಗ್ ಮುಂಚೆ ಒಂದೇ ಇದೆ ಸರ್. ಈಗ ರೆಡಿ ಮಾಡಿ ರೆಡಿ ಮಾಡಿ ತಗೊಂಡಿದೆ ಸರ್. ಎಷ್ಟು ದಿವಸ ರೆಡಿ ಮಾಡಿ ಸರ್? ಎಷ್ಟು ದಿವಸ ರೆಡಿ ಮಾಡಿ ಸರ್ ಮ್ಯಾಕ್ಸ್ 6 months ಆಗಿದೆ ಸರ್. ಈಗ ದಿನ ಮಾಡಿ ಟೈಮ್ ಅಂತ ತಗೊಂಡಿದೆ ಸರ್. ಸರ್ ಇನ್ನೊಂದು ಕೊಟ್ನೂರು ಡ್ರೈನ್ ಪಂಪಿಂಗ್ ಸೆಕ್ಷನ್ ಏನು ನಮ್ದಿದೆ, ಒಂದು ಟ್ಯಾಂಕ್ ಇದೆ, ಅದರ ಸೆಂಟ್ ಯಾವಾಗ ಕ್ಲಿಯರ್ ಮಾಡಿದ್ರಿ? ಕೊಟ್ನೂರು ಡ್ರೈನ್ಯಾಗ ಸ್ಟೋರೇಜ್ ಏನು ರಾ ವಾಟರ್ ಆಗ್ತದೆ, ಅದೇ ಪಂಪಿಂಗ್ ಆಗಿ ನಮ್ಮ ಚೋರ್ ಹುಮ್ಮಸ್ ಹೋಗುತ್ತೆ ನನ್ನ ಪ್ರಕಾರ. ಅದ್ರಾಗ ನಿಯರ್ ಅಬೌಟ್ 3 to 4 feet ಸೆಂಟ್ ಅದ ಅಂತ ಮುಂಚೆ ಕ್ಲೀನ್ ಮಾಡಿದೆ. 3 to 4 ಫೀಟ್ ಸ್ಟ್ರೆಚ್ ಸರ್, ಅದು ಕ್ಲೀನ್ ಮಾಡಿದೆ ಸರ್. ಈಗ ಸದ್ಯ ಪ್ರೆಸೆಂಟ್ 3 to 4 feet ಮನೆ ನೋಡ್ರಿ ಲಾಸ್ಟ್ ಇಯರ್ ಕ್ಲೀನ್ ಮಾಡಿದೆ ಸರ್. ಪ್ರೆಸೆಂಟ್ ವಾಟ್ ಇಸ್ ದಿ ಪೊಸಿಷನ್ ಆಫ್ ದಟ್ ಟ್ಯಾಂಕ್? ಸರ್ ಈಗ ಸ್ಟ್ರೆಚ್ ಮ್ಯಾಕ್ಸಿಮಮ್ ಇಲ್ಲ ಸರ್. ಟೋಟಲ್ ಕ್ಲೀನ್ ಮಾಡಿದೆ ಸರ್. ಟೋಟಲ್ ಈಗ ಸದ್ಯ ಸೆಂಟ್ ಇಲ್ಲ ಸ್ಟ್ರೆಚ್ ಇದೆ ಸರ್. ನೋಡ್ರಿ ನಾವು ಏನಾದ್ರು ಸಮ್ಮರ್ನಾಗ ಏನಾದ್ರು ಫೇಸ್ ಆಯ್ತು, ರಾ ವಾಟರ್ ನಮ್ಗೆ ಸಫಿಷಿಯಂಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಜವಾಬ್ದಾರಿ ನಿಮ್ಮ LNT ಮತ್ತು ನಮ್ಮ EW ಅವ್ರು ಇರ್ತಾರೆ ನೋಡಿ ಸರ್. 1 year ಮುಂಚೆ ಅವರು ಸಣ್ಣ ಪುಟ್ಟ ವಿಚಾರ ಅವ್ರಲ್ಲೇ ಡಿಸ್ಕಸ್ ಮಾಡಿ ಇಷ್ಟಪಡಲ್ಲ. ಬಟ್ ಮೇನ್ ವಾಹನಗಳಿಂದ ನೀರಿನ ಸಮಸ್ಯೆ ಆಗಿತ್ತು. ಅದಕ್ಕೆ ನೀವು ಒಂದು ಮೀಟಿಂಗ್ ಮಾಡಿ, ಯಾರು ಮೀಟಿಂಗ್ ಮಾಡ್ತೀರಿ, ಇಲ್ಲ ನಿಮ್ದು ಯಾರು ಕನ್ಸಲ್ ಆಫೀಸರ್ ಅದ ಅವ್ರಿಗೆ ಕಳ್ಸಿ ಸಿಕ್ಕಿ ಹೇಳಿ ಈ ರೀತಿ ಮಾಡ್ಲಿಕ್ಕೆ ಹೋಗ್ರಿ. ನೋಡ್ರಿ ಸಣ್ಣ ಅವ್ರು ಮ್ಯಾನೇಜ್ ಮಾಡ್ತಿರ್ತಾರ, ಬಟ್ ಮ್ಯಾನೇಜ್ ಮಾಡಕ್ ತಗೊಂಡಿಲ್ಲ. ಬಟ್ ಅದು ಮ್ಯಾನೇಜ್ ಹೆಂಗಿಲ್ಲ ಬಹಳ ಸಮಸ್ಯೆ ಆಗಿತ್ತು. ಈಗ ಹೆಂಗಾಗ್ತದ 2 ದಿವಸಕ್ಕೆ ಒಂದು ನೀರು ಕೊಟ್ಟಾವ, ಏನೋ ಒಂದು ರಿಕ್ವೆಸ್ಟ್ ಮಾಡಿರ್ತಾರೆ, ನೀರು ಬಿಟ್ಟಿರ್ತಾರೆ. ನಮ್ಗೆ ನೀರು ಬಿಡೋದು ಅಂತ ಇಲ್ಲ, ಬಟ್ ಅದೇ ಒಬ್ಬ ರಿಕ್ವೆಸ್ಟ್ ಇತ್ತು, ಒಬ್ರಿಗೆ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ನೀವು ಸೀರಿಯಸ್ ಆಗಿ ಮಾಡ್ರಿ. ಆಮೇಲೆ ಈಗ ಕೇಸ್ ಮಾಡಿ ಸರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗಾಗಲೇ ನಾನು ಬಹಳಷ್ಟು ರಿಕ್ವೆಸ್ಟ್ ಮಾಡಿದ್ವಿ. ಕೆಲವು ಬರೀ ಬೋರಿಂಗ್ ಅವ ಎಕ್ಸ್ಟೆನ್ಷನ್ ಪೈಪ್ ಲೈನ್ ಮಾಡ್ಕೊಡ್ರಿ ಅಂತಂದ್ರೆ ಕೆಲವು ಬರೀ ಮಾಡ್ಕೊಡ್ರಿ, ಕೆಲವು ಬರೀ ಮಾಡ್ಕೊಡಿಲ್ಲ. ಅದಕ್ಕೆ ನಾರ್ಮಲಿ ಒಂದು ಮಾಡ್ತಾರೆ ಎಲ್ಲ ಮಾಡೋದ್ರಲ್ಲಿ ಇದೇ ಸಮಸ್ಯೆ. ನೀರಿಂದ ನಮ್ಗೆ ಗುಲ್ಬರ್ಗ ಸಿಟಿ ನೀರಿನ ಸಮಸ್ಯೆ ಬಹಳ ಅದ. ಅದಕ್ಕೆ ನಾವು ಒಮ್ಮೆ ಸಾಲ್ವ್ ಮಾಡ್ತೇವೆ, ಒಮ್ಮೆ ಬಗೆಹರಿಸ್ತೀವಿ ಅಂತ ಆಗಲ್ಲ. ಸ್ವಲ್ಪ ಮಟ್ಟಿಗೆ ನಾವು ಏನಾದ್ರು ಪ್ರಿಪೇರ್ ಇದ್ದೀವಿ, ಇನ್ನ 3 months ಟೈಮ್ ಅದ ನಮ್ಮಲ್ಲಿ, 90 days ಅದ. ಪರ್ಫೆಕ್ಟ್ ಪ್ಲಾನ್ ಮಾಡ್ತೇವೆ ಅಂದ್ರೆ ನಾವು ಏನಾದ್ರು ಗುಲ್ಬರ್ಗ ಮಂದಿಗೆ ಪೂರಾ 100% ಅಂತೂ ಆಗಿಲ್ಲ, ಒಂದು ಲೆವೆಲ್ ನಾವು ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಸುಮ್ಮನೆ ಮಾತಾಡ್ತೀವಿ ಹೋಗ್ತೀವಿ ಅಂತ ಆಗಬಾರ್ದು. ಕಾರ್ಯರೂಪಕ್ಕೆ ಪ್ರಯತ್ನ ಮಾಡ್ರಿ. ನೀವು ನಾವು ಜನರೇ ಒಂದು ನೀರು ಕೂಡ ವ್ಯವಸ್ಥೆ ಡೈರೆಕ್ಟರ್ ಅವರಿಗೆ ಬರ್ತಿದ್ದೀವಿ. ಅವರೇ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇದರಲ್ಲಿ. ಸೊ ಈ ಮೇಜರ್ ರಿಪೇರಿ ಇವರಿಗೆ ಬರ್ತದೆ ಬರಲ್ಲ ರಿಸ್ಟ್ರಿಕ್ಷನ್ ಏನಂತ ಅವೆಲ್ಲ ಬರೆದಾದ್ಮೇಲೆ ಅವ್ರ ಮನೆ ಪಾಟೀಲ್ ಹೇಳ್ಬೇಕಾದ್ರೆ ರಿಪ್ಲೈ ಬಂದಿದೆ ಅಂತ, ಅವ್ರಿಗೆ ಮೇಜರ್ ರಿಪೇರ್ಸ್ ಬರ್ತದೆ ಅಂತ ಅವರು ಇದೆ. ಅದಾದ್ರೂ ಇವರು ಕಂಟೆಸ್ಟ್ ಮಾಡ್ತಾರೆ ನಮ್ಗೆ ಮೇಜರ್ ರಿಪೇರ್ಸ್ ಬರಲ್ಲ ಅಂತ. ಅದನ್ನು ಕ್ಲಾರಿಫಿಕೇಶನ್ ಮತ್ತೆ ಇಮಿಡಿಯೇಟ್ಲಿ ತಗೊಂಡು ನಾನು ಇಮಿಡಿಯೇಟ್ಲಿ ಏನಿದೆ ಕಾಂಟ್ರಾಕ್ಟ್ ಪ್ರಕಾರ ಏನಿದೆ ಅದರಲ್ಲಿ ಆಕ್ಚುಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಪಾಲಿಕೆ ಆಯುಕ್ತರಾದ ಭುವನೇಶ್ ಪಾಟೀಲ್ ಸೇರಿದಂತೆ ಪಾಲಿಕೆ ಸರ್ವ ಸದಸ್ಯರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಗುಲ್ಬರ್ಗ ನ್ಯೂಸ್. ಗುಲ್ಬರ್ಗ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದ 24ನೇ ವಾರ್ಷಿಕೋತ್ಸವ ಆಚರಣೆ. ಬಸವ ಕಲ್ಯಾಣದಲ್ಲಿ ಜನವರಿ 7ರಂದು ಸಮಾನತಾ ಸಮಾವೇಶ. ಲಿಂಗರಾಜ್ ಸಿರ್ಗಾಪುರ್ ಮಾಹಿತಿ. ಮಹಾಲಕ್ಷ್ಮಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಶಂಕುಸ್ಥಾಪನೆ. ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ.
ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದ 24ನೇ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದ 24ನೇ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. He has contributed a lot as a member of the Academic Council for the improvement of the academics of the Central Institute of Karnataka. And even during the Corona period, he has also written one book, one or two books, and he wanted to publish that book from the Central Institute of Karnataka. Just he also requested me to allow me to publish the book. I immediately accepted to publish that book. I instructed our people publish the Shankarji book without any hesitation, because he is contributing a lot. Even with this age, now I think he is more than 85 or nearly 90. With this, he is a role model and inspiration for many younger generations. Nowadays, you cannot see such a dedicated persons. So here today, the students, Dr. K. Vijayalakshmi ji, she is remembering about Shankarji, that what teacher requires. That is the students who remember the teacher is a great teacher. They don't expect anything from a student. Even Amarnath Sonpur ji is also expresses his gratitude to the Professor Shankarji. He also reminded this Samdipani and Sri Krishna ji. So for any teacher, the teacher is recognized by a student. So if the students go to the higher heights, the credit goes to the teachers. How they motivate the students, all depends upon the teachers. So therefore the teachers are always role models to the every generation. And if the teacher is good, he can mold many people or many generations. So that Shankarji as a person, he has molded many people, and how discipline he has maintained in a medical profession.
So many people, after joining into the medical profession, they always go to the practice to earn money. But no one prefers to come to the teaching, particularly when they have the great fame and have a good practice. But Shankarji is not like this. Even though he has a good practice, he is concentrated, he is molded, and many students were groomed, and now they are working in many places, not only in Karnataka, in the Andhra Pradesh, and in the Telangana, in Maharashtra. The example is the Amarnath Sodpurji, is the former registrar of Maharashtra University of Health Sciences. So that is, his contributions are very great, and that is required. Now when he is working as a teacher or doctor, at the time you see our health conditions, communities are very, very poor, and very rare, doctors are very rare. In those days, he has worked a lot. And today, we are very much comfortable in the health conditions, in the hygienic conditions. There are a lot of improvements. Now, if you look at many corporate hospitals have come only for gaining money, not with this philanthropic ideas, not for service. But here, because of persons like Shankarji, he has inspired many students. That's why even Vijayalakshmi has taken a voluntary job and doing a lot of service. That is, the teacher has molded. ಬಳಿಕ ಮಾತನಾಡಿದ ಸಿಕಿಂದ್ರಾಬಾದ್ ವಿಜಯ ಹೆಲ್ತ್ ಕೇರ್ ಆಸ್ಪತ್ರೆಯ ಮುಖ್ಯಸ್ಥೆ ಡಾಕ್ಟರ್ ಕೆ ವಿಜಯಲಕ್ಷ್ಮಿ ಅವರು ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದ ಕೊಡುಗೆಯನ್ನ ಸ್ಮರಿಸಿದರು. Senior citizens. This is very special for me because this is the recognition by my teacher, guide and mentor, Professor Shankar Patil Garu, in the place where I acquired my medical degree from Mahadevappa Rampuri Medical College exactly 50 years ago. Sir, I am very grateful to you for this. There are a few more people I have to mention and thank. Those who molded me, supported me, stood by me, and shared my work to make me worthy of this award. My father, Dr. Ramavarma Garu, who groomed me, brought me up as a responsible citizen and doctor, for which I bow my head and say, Matru Devo Bhava, Pitru Devo Bhava, Sirasa Namami. In the medical profession, one should be very attentive, hardworking, accessible, dedicated. Karuna, Jali, Daya is the must for a doctor. My teacher, Professor Shankar Garu, with this teaching molded me as a doctor with humanitarian values. Professor Sir Acharya Devo Bhava, Manasa Namami. We recognize 60 years as Purna Ayu. In the Indian calendar, the names of years repeat after 60 years. But when elders bless youngsters, they bless them as Sataman Bhavati. Why? 60 years to complete the Grihastha's duties, the rest of the life to complete your duties towards the humanity, and then get closer spiritually to the God Almighty. Me and my husband, Dr. K. Satyanarayana, started a trust by name Satya Sadhana Foundation, a non-profit organization. We conducted medical camps in the beginning, but I wanted to focus on one subject and go into the depth of it.
Professor Shankar Garu again showed us the path by making us members of Geriatric Society of India and made us acutely aware of needs of our elders. Today, we are running an elders' home with 65 members at present, all above the age of 70 and 80s. We are currently working towards an expansion for 45 more to establish an assisted living center for elders. Once again, thank you, sir, for being a mentor for excellence, par excellence to me. I am a lucky person as my husband and my family members stood by me to achieve the target I wanted. I have to mention and thank my brother, Mr. T. Gopalrao Garu, retired. ಸಮಾರಂಭದಲ್ಲಿ ಪ್ರತಿಷ್ಠಾನದ 24ನೇ ವಾರ್ಷಿಕೋತ್ಸವದ ಹಿನ್ನೆಲೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರಿಗೆ 2023-24ನೇ ಸಾಲಿನ ಡಾಕ್ಟರ್ ಪಿಎಸ್ ಶಂಕರ್ ರಾಷ್ಟ್ರೀಯ ವೈದ್ಯಶ್ರೀ ಪ್ರಶಸ್ತಿ ಹಾಗೂ ನಾಸಿಕ್ನಲ್ಲಿರುವ ಮಹಾರಾಷ್ಟ್ರದ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ವಿಶ್ರಾಂತ್ ಕುಲಪತಿ ಡಾಕ್ಟರ್ ಅಮರ್ನಾಥ್ ಸೊಲಾಪುರೆ ಅವರಿಗೆ ಡಾಕ್ಟರ್ ಪಿಎಸ್ ಶಂಕರ್ ಶ್ರೇಷ್ಠ ವೈದ್ಯ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇನ್ನು ಇದೇ ವೇಳೆ ಪ್ರತಿಷ್ಠಾನದ ಅಧ್ಯಕ್ಷೆ ಅಂಬಿಕಾ ಶಂಕರ್ ಅವರು ಹಲವು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ವಿದ್ಯಾರ್ಥಿ ವೇತನ ನೀಡಲಾಯಿತು. ವಿಶೇಷವೇನೆಂದರೆ ಈ ಬಾರಿ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಿದರು. ಸಮಾರಂಭದಲ್ಲಿ ಪ್ರತಿಷ್ಠಾನದ ಡಾಕ್ಟರ್ ಎಚ್ ವೀರಭದ್ರಪ್ಪ, ನರೇಂದ್ರ ಬಡ್ಶೇಶಿ, ಡಾಕ್ಟರ್ ಪಿಎಂ ಬಿರಾದಾರ್, ಡಾಕ್ಟರ್ ಎಸ್ಎ ಮಾಲಿ ಪಾಟೀಲ್, ಸದಾನಂದ್ ಮಾಲಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಅನುಭವ ಮಂಟಪದ ಪಕ್ಕದಲ್ಲಿ ಡಾಕ್ಟರ್ ಸಿದ್ದರಾಮ ಬೆಲ್ದಾಳ್ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಸಮಾನತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಬಸವ ತತ್ವ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿಸಬೇಕೆಂದು ಸಮಾನತೆ ಸಮಾವೇಶದ ಸಂಯೋಜಕರಾದ ಲಿಂಗರಾಜ್ ಸಿರ್ಗಾಪುರ್ ಅವರು ಮನವಿ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನವರಿ 7ರಂದು ಬಸವ ಕಲ್ಯಾಣದಲ್ಲಿ ಪೂಜ್ಯ ಡಾಕ್ಟರ್ ಸಿದ್ದರಾಮ ಬೆಲ್ದಾಳ್ ಶ್ರೀಗಳ ಮುಂದಾಳತ್ವದಲ್ಲಿ ಸಮಾನತೆ ಸಾರುವ ನಿಟ್ಟಿನಲ್ಲಿ ಬೃಹತ್ ಸಮಾನತಾ ಸಮಾವೇಶ ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಶಣ್ಪ್ರಕಾಶ್ ಪಾಟೀಲ್, ರಹೀಂ ಖಾನ್ ಸೇರಿದಂತೆ ರಾಜ್ಯದ ಅನೇಕ ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಸವ ತತ್ವ ಅನುಯಾಯಿಗಳು, ಅಂಬೇಡ್ಕರ್ ವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿಸಬೇಕೆಂದು ಮನವಿ ಮಾಡಿದರು. ಕಲ್ಯಾಣ ನಾಡಿನ ಭಾಗದ ನಡೆದಾಡುವ ಒಂದು ಶರಣರೆಂದರೆ ಪೂಜ್ಯ ಡಾಕ್ಟರ್ ಸಿದ್ದರಾಮ ಬೆಲ್ದಾಳ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳ 7ರಂದು ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಸಮಾನತೆ ಒಂದು ಸಾರುವ ನಿಟ್ಟಿನಲ್ಲಿ ಸಮಾನತಾ ಸಮಾವೇಶ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಒಂದು ನಮ್ಮ ನಾಡಿನಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿ ಒಂದು ಸಮಾನತೆ ಸಾರಬೇಕು, ಸರ್ವ ಧರ್ಮಗಳನ್ನು, ಸರ್ವ ಪಂಗಡಗಳನ್ನು, ಸರ್ವ ಜನರನ್ನು ಸಮಾನತೆ ಕಾಣುವ ದೃಷ್ಟಿಯಿಂದ ಇದು ನಮ್ಮ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸಿತ್ತು. ಆ ಕನಸನ್ನು ಇವತ್ತು ನಾವು ಎಲ್ಲರೂ ಕೂಡ ನನಸು ಮಾಡುವಂತೂ ನಮ್ಮ ಜವಾಬ್ದಾರಿಯಾಗಿದೆ. ಆ ಕಾರಣದಿಂದಲೇ ಇವತ್ತು ನಮ್ಮ ಬೆಲ್ದಾಳ್ ಶಾಂಡ್ರ ಸಾಹೇಬರು ಇವತ್ತು ಪೂಜ್ಯರೇನಾದಾರ ಅವರು ಇವತ್ತು ಈ ಒಂದು ಬಸವ ಕಲ್ಯಾಣದಲ್ಲಿಂದನೇ ಅದು ನಿಜವಾಗಿ ಒಂದು ಸಮಾವೇಶ ಮಾಡಬೇಕಂತ ಹೇಳಿ ಈ ಒಂದು ಉದ್ದೇಶದಿಂದ, ಒಂದು ಸದುದ್ದೇಶದಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಪೂಜ್ಯರು ಮತ್ತು ನಮ್ಮ ಸರ್ಕಾರದ ಘನಾಯತ ಸರ್ಕಾರದ ಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕೀಯ ಧೋರಣರು, ಬುದ್ಧಿಜೀವಿ ಇರ್ಬೋದು, ಸಾಹಿತಿಗಳು ಇರ್ಬೋದು, ಚಿಂತಕರು ಇರ್ಬೋದು, ಹೋರಾಟಗಾರರು ಇರ್ಬೋದು, ಇವರೆಲ್ಲ ಕೂಡ
ಒಂದು ಸಮಾನತೆ ಭಾವನೆ ತರಬೇಕೆಂಬ ದೃಷ್ಟಿಯಿಂದ ಕೂಡ ಅವರೆಲ್ಲರೂ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವರು ಉತ್ಸಾಹ ತೋರಿದ್ದಾರೆ. ಮತ್ತು ರಾಜ್ಯದ ಮೂಲೆಗಳಿಂದ ಅಂದರೆ ಎಲ್ಲ ಜಿಲ್ಲೆಗಳಿಂದ ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕೆಂಬ ಒಂದು ದೃಷ್ಟಿಯಿಂದ ಇವತ್ತೆಲ್ಲರೂ ಪೂಜ್ಯರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದು ಬಹಳ ನಮ್ಮ ಸಂತೋಷದ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಈ ಒಂದು ಪ್ರಸ್ತುತ ಕಾಲದಲ್ಲಿ ಪ್ರಸ್ತುತ ಸಮಾಜದಲ್ಲಿ ಈ ಒಂದು ವ್ಯವಸ್ಥೆ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಒಂದು ಅವರೇ ಆದಂಥ ಹಕ್ಕುಗಳು ಮತ್ತು ಅವರೇ ಆದಂಥ ಸಮಾನತೆ ಕಾಣುವ ಒಂದು ದೃಷ್ಟಿಯಿಂದ ಇಂಥ ಸಮಾವೇಶಗಳು ಬಹಳ ಅರ್ಥಪೂರ್ಣವಾಗಿರ್ತವೆ. ಯಾಕಂದರೆ ನಮ್ಮ ಈ ಒಂದು ಮುಂದಿನ ಜನಾಂಗಕ್ಕೂ ಕೂಡ ಇದು ದಾರಿದೀಪ ಆಗ್ತದೆ ಅಂತ ಈ ಮೂಲಕ ನಾನು ಹೇಳ್ತೀನಿ. ಈ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಅದಕ್ಕೊಂದು ಅರ್ಥಪೂರ್ಣ ಒಂದು ಕಾರ್ಯಕ್ರಮ ಇರಬೇಕೇ ಆಗ್ತದೆ. ಅದು ಧಾರ್ಮಿಕವಾಗಿರಲಿ ಮತ್ತಿತರ ಯಾವುದೇ ಇರಲಿಕ್ಕ ಇಂಥ ಒಂದು ಸಮಾವೇಶಗಳು ನಡೆದಾಗ ಕೂಡ ನಮ್ಮ ಸಮಾಜಕ್ಕೊಂದು ಏನೋ ಒಂದು ಸಂದೇಶ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಮೂಲಕ ನಾನು ಹೇಳ್ತೀನಿ. ಮತ್ತು ರಾಜಕೀಯ ಮತ್ತು ಶೈಕ್ಷಣಿಕ ಮತ್ತು ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಬಾಲಿಕರು ಇರ್ಬೋದು, ಹುಡುಗರು ಇರ್ಬೋದು, ಎಲ್ಲರೂ ಇರ್ಬೋದು. ಇವತ್ತು ನಾವೊಂದು ಈ ನಮ್ಮ ಒಂದು ಸಂವಿಧಾನದ ಕೊಡುಗೆಯನ್ನು ಇವತ್ತೆಲ್ಲರೂ ನಾವು ಸಮಾನತೆಯಾಗಿ ಎಲ್ಲರೂ ಶಿಕ್ಷಣ ಪಡೆಯುವಂತಾಗ್ಯದ. ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ನಾವು ಮುನ್ನುಗ್ಗಿ ಕೆಲಸ ಮಾಡುವಂತಾಗ್ಯದ. ಅದೇ ಒಂದು ದೃಷ್ಟ ಹಮ್ಮಿಕೊಂಡಿರುವುದರಿಂದ ಈ ನಮ್ಮ ಕಲಬುರಗಿ ಈ ನಮ್ಮ ಒಂದು ಸಮಾನತೆ ಸಮಾವೇಶದ ಒಂದು ಸಮಿತಿ ಮಾಡಿ ಈ ನಮ್ಮ ಕಲಬುರಗಿ ಘಟಕದ ನಮಗೆ ಮತ್ತು ಡಾಕ್ಟರ್ ಎಸ್ ಭದ್ರಶೆಟ್ಟಿ ಅವರು ಮತ್ತು ಬಿ.ಬಿ. ಯಡಿಯೂರಪ್ಪ ಅವರು ಮತ್ತು ನಮ್ಮ ರಾಜೇಶ್ ಶೇಷನ್ ಅವರು ಮತ್ತು ನಮ್ಮ ಅಬ್ದುಲ್ ರಹೀಮ್ ಇನ್ನೂ ಮುಂತಾದ ಜನರುಗಳಿಗೆ ಈ ಒಂದು ನಮ್ಮ ಕಲಬುರಗಿ ಘಟಕದ ಒಂದು ಸಂಯೋಜಕರು ಮಾಡಿ ನಮಗೆ ಈ ಒಂದು ಕಲಬುರಗಿಯಿಂದ ನಮ್ಮ ಹೊಸ ಕಲ್ಯಾಣಕ್ಕೆ ಕರೆದುಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ಕೊಟ್ಟರು. ಅದಕ್ಕೆ ನಮ್ಮ ತಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊತೀನಿ, ತಾವು ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಎಲ್ಲ ವರ್ಗದ ಜನರು ಮತ್ತು ಎಲ್ಲರೂ ಕೂಡ ಆ ಸಮಾವೇಶದಲ್ಲಿ ಭಾಗವಹಿಸಿ ಆ ಸಮಾವೇಶದ ಒಂದು ಸದುದ್ದೇಶ ಪಡ್ಕೋಬೇಕಂತ ಹೇಳಿ ಈ ನಾವು ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಡಾಕ್ಟರ್ ಎಎಸ್ ಭದ್ರಶೆಟ್ಟಿ, ಎಂಬಿ ನಿಂಗಪ್ಪ, ಶಿವಶರಣ, ಅಬ್ದುಲ್ ರಹೀಂ, ಶಾಂತಪ್ಪ ಕಾರಬಾಸಗಿ, ಶಾಂತಪ್ಪ ಸಂಗಾವಿ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ವಾರ್ಡ್ ನಂಬರ್ 55ರಲ್ಲಿ ರಾಜ್ ಮಹಲ್ ಲೇಔಟ್ನಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು. ನಗರದ ವಾರ್ಡ್ ನಂಬರ್ 55ರಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಚುನಾವಣೆ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಮೇಲ್ಛಾವಣಿ ದುರಸ್ತಿ ಕಾಮಗಾರಿಗೆ 5 ಲಕ್ಷ ರೂಪಾಯಿ ಮಂಜೂರು ಮಾಡಿ ಶಂಕುಸ್ಥಾಪನೆ ನೆರವೇರಿಸಿದರು. ದೇವಸ್ಥಾನಕ್ಕೆ ಆಗಮಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಗುಲ್ಬರ್ಗಾ ದಕ್ಷಿಣ ಮತಕ್ಷೇತ್ರ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸರ್ ಅವರೇ, ನಮ್ಮ ಬಡಾವಣೆಯ ಹಿರಿಯರಾದಂತಹ ರಾಘವೇಂದ್ರ ಜೋಶಿ ಸರ್ ಅವರೇ, ನಮ್ಮ ಬಡಾವಣೆಯ ಎಲ್ಲ ತಾಯಂದಿರೇ, ಅಕ್ಕ ತಂಗಿಯರೇ ಹಾಗೂ ಎಲ್ಲ ಸೋದರರೇ ಹಾಗೂ ಸ್ನೇಹಿತರೇ ಹಾಗೂ ಮಾಧ್ಯಮದವರೇ, ಇವತ್ತಿನ ದಿವಸ ಇಲ್ಲಿ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ ಯಾವ ಉದ್ದೇಶಕ್ಕಾಗಿ ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೂ ಕೇಳ್ತಿರೋದು ನಾವು ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಇಲ್ಲಿ ನಾವು ಚುನಾವಣೆಯ ಪೂರ್ವದಲ್ಲಿ ಇಲ್ಲಿ ಮೊನ್ನೆ ಏನು ಶಾಸಕ ಸ್ಥಾನದ ಚುನಾವಣೆ ಆದವು, ಇದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಲಕ್ಷ್ಮೀ ಗುಡಿಗೆ ಒಂದು 2 ಸತಿ ನಮ್ಮ ಶಾಸಕರು ಬಂದು ಭೇಟಿಯಾಗಿದ್ದರು. ಆ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಜನರ ಒಂದೇ ಒಂದು ಬೇಡಿಕೆ ಏನಿತ್ತಂದರೆ
ಈ ಒಂದು ಲಕ್ಷ್ಮೀ ದೇವಸ್ಥಾನ ನೀವು ಗೆದ್ದು ಬಂದರೆ ಈ ದೇವಸ್ಥಾನ ಅಭಿವೃದ್ಧಿ ಪಡಿಸ್ಕೊಡ್ಬೇಕು, ಇಲ್ಲ ನಮಗೆ ಇಲ್ಲಿ ಮುಂದೆ ಛತ್ ಎಕ್ಸ್ಟೆನ್ಷನ್ ಮಾಡಿಕೊಟ್ರೆ ಇಲ್ಲಿ ನಾವು ಯಾವಾಗಲೂ ಭಜನೆ ಮಾಡ್ತಾ ಇರ್ತೀವಿ. ಎಕ್ಸ್ಟೆನ್ಷನ್ ಆದರೆ ಇಲ್ಲಿ ಕೂಡ್ಲಿಕ್ಕೆ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಅದಕ್ಕೆ ನೀವು ಛತ್ ಎಕ್ಸ್ಟೆನ್ಷನ್ ಮಾಡಿ ಡೆವಲಪ್ ಮಾಡಿ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಈ ಬಡಾವಣೆಯ ಜನರದು ಆಗಿತ್ತು. ವಿಶೇಷವಾಗಿ ಮಹಿಳೆಯರು ಭಾಳ ದಿವಸದಿಂದ ಈ ಒಂದು ಬೇಡಿಕೆ ಇಟ್ಟಿದ್ರು. ಅವರು ಸುಮಾರು 10 ವರ್ಷದಿಂದ ಈಗಾಗಲೇ ನಾವು ನೋಡಿದ್ದೀವಿ, ನಾನು ಇಲ್ಲೇ ನೋಡ್ತಾ ಇದ್ದೀನಿ, 10 ವರ್ಷದಿಂದ ಅವ್ರು ಕೇಳ್ತಾನೇ ಇದ್ದಾರೆ. ಹಿಂದಿರ್ತಕ್ಕಂಥ ಶಾಸಕರು ಅವ್ರಿಗೆ 10 ವರ್ಷದಿಂದ ಆಶ್ವಾಸನೆ ಕೊಡ್ತಾನೇ ಇದ್ದಾರೆ. ಆಯಿತು, ನಾನು ನಿಮ್ಗೆ ಅಭಿವೃದ್ಧಿ ಪಡಿಸ್ಕೊಡ್ತೀನಿ, ನಾನು ಡೆವಲಪ್ ಮಾಡಿಕೊಡ್ತೀನಿ, ನಿಮ್ಗೆ 5 ಲಕ್ಷ ರೂಪಾಯಿ ಅನುದಾನ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಇವತ್ತು ಹಿಂದಿನ ಇರ್ತಕ್ಕಂಥ ಶಾಸಕರು ಹೇಳ್ತಾನೆ ಹೋದರು. ಅದು ಆಶ್ವಾಸನೆ ಹೋಗ್ತಾ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಈ ಎರಡರಿಂದಾಗ ಏನಪ್ಪ ಅಂದ್ರೆ ಅದು PW ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದು ಸರ್, ಅದು ಪೂಜಾರಿ ಅವರು ಕಾಂಟ್ರಾಕ್ಟರ್ ಅವರೇ ತೊಗೊಂಡ್ರು. ಇವ್ರು ಏನಪ್ಪ ಅಂದರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿರಿ, ಉಳ್ಕಿದ್ದು ನಾವೆಲ್ಲ ಏನೇನು ಬೇಕು ಒಂದು ಎಸ್ಟಿಮೇಟ್ ಮಾಡಿಸಿ ಎಲ್ಲರೂ ಕೂಡ ಚರ್ಚೆ ಮಾಡಿರಿ, ಏನು ಮಾಡಬೇಕು, ಎಷ್ಟು ಪಿಲ್ಲರ್ ಹಾಕಬೇಕು, ಎಲ್ಲಿಂದ ಪಿಲ್ಲರ್ ಇಲ್ಲಿಂದ ತೊಗೋಬೇಕಾಗ್ತದೆ ತಂಡಿಗೆ ಅಂಟಿ, ಮುಂದೆ ಅದೇ ಕಂಟಿನ್ಯೂಯೇಷನ್ ಆಗ್ಬೇಕು. ಹೈಟ್ ಬೇಕಂದ್ರೆ ಕಂಬ ಹೈಟ್ ಮಾಡಿ ಕಂಟಿನ್ಯೂಯೇಷನ್ ತೊಗೋಬೇಕು. ಅದೆಲ್ಲ ನೀವು ಚರ್ಚೆ ಮಾಡಿ ಮಾಡಿಕೊಡ್ರಿ. ಮತ್ತು ಮುಂದೆ ಏನಾದ್ರಪ್ಪ ದುಡ್ಡು ಇಷ್ಟದಾಗ ಅಂತ ಅನ್ಬೇಡ್ರಿ ನೀವು. ಅದಕ್ಕೆ ಏನಾದ್ರು ಹೆಚ್ಚಬೇಕಂದ್ರೂ ಕೂಡ ದುಡ್ಡು ಕೊಡ್ತೀನಿ, ಅದ್ರಾಗ ಏನು ಪ್ರಶ್ನೆ ಇಲ್ಲ. ಇನ್ನೊಂದು 5 ಲಕ್ಷ ಬೇಕಂದ್ರೂ ಕೊಡ್ತೀನಿ. ಅದಕ್ಕೆ ಏನಪ್ಪ ಅಂದ್ರೆ ನಮ್ಮದು ಸರಿಯಾಗಿ ಏನಪ್ಪ ಅಂದ್ರೆ ಎಲ್ಲರೂ ಏನು ಬೇಡಿಕೆ ಬಾಧೆಯಿಂದಿತ್ತು ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕಂತ ಹೇಳಿ ನಡೆಸಿಕೊಟ್ಟಾಳ. ನಿಮ್ಮೆಲ್ಲರ ಆಶೀರ್ವಾದದಿಂದ ಹೆಚ್ಚಿನ ಬಹುಮತದಿಂದ ನನ್ನನ್ನು ಕೂಡ ಚುನಾವಣೆಯಾಗಿ ಮಾಡಿದ್ದೀರಿ. ನನ್ನ ಕರ್ತವ್ಯದ ನೀವು ನನ್ನನ್ನು 5 ವರ್ಷ ಸಲುವಾಗಿ ಏನಪ್ಪ ಅಂದ್ರೆ ಒಂದು ಹಾಳಾಗೈತಿ ಇಟ್ಕೊರತ್ತೀನಿ. ಇವತ್ತು ಈಗೇನು MLA ಅಲ್ಲ, ಈಗಲೂ ಅದೇ ಅಂತೀನಿ, ನಿಮ್ಮ ಕೆಲಸ ಮಾಡೋ ಸಲುವಾಗಿ ಇದ್ದೀನಿ, ನಿಮ್ಮ ಕೆಲಸ ಮಾಡೋ ಸಲುವಾಗಿ ಬರ್ತೀವಿ. ಎಲ್ಲ ಕಡೆ ಏನಪ್ಪ ಅಂದ್ರೆ ರಸ್ತೆಗಳು ಈಗ ಈ ಶಿವಶಕ್ತಿ ಬಡಾವಣೆ, ಶರಣಬಸವೇಶ್ವರ ಬಡಾವಣೆ, ಅಲ್ಲಿ BSNL ಈಗಾಗಲೇ ನಮ್ಮ ರಾಚಣ್ಣವ್ರು ಹೇಳಿದ್ರು ಶಿಂಬಲಿಗಿ ಲೇಔಟ್ನಾಗ ಒಂದು ರಸ್ತೆ, ಅದು ಕೂಡ ಇವತ್ತೇ ಬಜೆಟ್ ಸ್ವಲ್ಪ ಬದ ನನ್ನ ಬಲ್ಲಿ, ಅದನ್ನು ಒಂದು ರೋಡ್ ಹಾಕಿಸ್ಕೊಡ್ತೀನಿ, ಅದ್ರಾಗ ಏನು ಪ್ರಶ್ನೆ ಇಲ್ಲ. ಇನ್ನೊಂದು ಮೇನ್ ರೋಡ್ ಏನದ ಆ ಸಿಲ್ಲಿ ಸಾಹೇಬ್ ಹಿಂದಿನ ರೋಡ್ ಏನಪ್ಪ ಅಂದ್ರೆ ನಿನ್ನೆ ನಾವು ನೋಡ್ಕೊಂಡು ಬಂದೆವು, ಪೂರಾ ಖರಾಬ್ ಅದ ರೋಡ್. ಎಸ್ಟಿಮೇಟ್ ಆಗ್ಯದ, ಅದಕ್ಕೆ ಬಜೆಟ್ ಅಲ್ಲ, ಅದಕ್ಕೆ ದುಡ್ಡು ಇಡಬೇಕು. ಹಿಂದೆ ಅಪ್ರೂವಲ್ ಆಗ್ಯಾವ, ಅಪ್ರೂವಲ್ ಉಸು ಆಗ್ಯಾವ. ಅದೇ ನಾವೇ ಹಾಕಿದ್ದೆ, ದುಡ್ಡು ಕೊಡ್ಲಕತ್ತೀವಿ. ಈಗ ಈ ಮಾತಾಡಿ ಹೇಳೋದೇನಲ್ಲ, ದುಡ್ಡು ಕೊಟ್ಟು ಇಮಿಡಿಯೇಟ್ ಟೆಂಡರ್ ಆಗಿ ಆ ರೋಡಿನ ತರ ಅಲ್ಲಿಗೆ ಹೋಗಿ ಜಾಯಿಂಟ್ ಅದನ್ನು ರೋಡ್ ಅದನ್ನು ರೋಡ್ ಏನಪ್ಪ ಅಂದ್ರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ. ಅದಾಯ್ತಂದ್ರೆ ಕಂಪ್ಲೀಟ್ ಏನಪ್ಪ ಅಂದ್ರೆ ಇನ್ನು ಉಳಿಯೋದೇ ಒಂದು 2 ರೋಡ್ ಉಳಿತಾವಲ್ಲಿ. ಈಗ ಯಾವ ರೋಡ್ ಉಳಿಯಂಗಿಲ್ಲ ಈ ಕಡೆ. ಈ ಭಾಗದಲ್ಲಿ ಏನೇನು ಕೆಲಸ ಅವ, ಸ್ವಲ್ಪ ಅಲ್ಲಿ ಕಡೆ ತಳಗ ಡ್ರೈನೇಜ್ ಪ್ರಾಬ್ಲಮ್ ಅದ. ಅಲ್ಲಿ ಡ್ರೈನೇಜ್ ಪ್ರಾಬ್ಲಮ್. 1-2 ಬೋರ್ವೆಲ್ ಮಾಯನಳವ್ರು ಕೂಡ ಹೇಳ್ತಿದ್ರು, ಹೇಳ್ತಿದ್ರು. ಅಲ್ಲೊಂದು ಬೋರ್ವೆಲ್ ಹೇಳಿದರೆ ನಾಳೆ ನಾಡ್ದು 2 ದಿನದಾಗ ಅಲ್ಲಿ ಬೋರ್ವೆಲ್ ಹೊಡಿತೀನಿ. ಇಲ್ಲೊಂದು ಒಂದು ಹೊಡಿತಾರೆ. ಇಲ್ಲೊಂದು ಬೋರ್ವೆಲ್ ಹೊಡ್ಲಿಕ್ಕೆ ಹೇಳೀನಿ. ಈ ಟಾಸ್ಕ್ ಫೋರ್ಸ್ ಏನು ಬಂದ್ರೆ ಬರಗಾಲ ಅಂತ ಘೋಷಣೆ ಆಗಿದೆ, ಮತ್ತು ಬಂದು ಎಲ್ಲೆಲ್ಲಿ ಏನೇನು ತೊಂದರೆ ಅಂತ ಹೇಳಿದ್ರೆ ಅಂತ ಅದನ್ನು ಕೂಡ ಹಾಕಿಸ್ತಕ್ಕಂಥ ಕೆಲಸ ಮಾಡಿ. ಒಟ್ಟಾರೆ ನಾವು ನೀವು ಸೇರಿ ಎಲ್ಲರೂ ಕೇಳಿ ಹ್ಯಾಂಗೆ ಏನಿಲ್ಲ, ನೀವೇನು ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ, ಅರ್ಜಿ ಕೊಡೋದು ಬೇಕಾಗಿಲ್ಲ. ಒಂದು 4-5-8 ಮಂದಿ ಕಲ್ತು ಫೋನ್ ನೋಡ್ರಿ, ಬರ್ತೀನಿ ನಾನು ಬಂದು ನಿಮ್ದು ಏನು ಸಮಸ್ಯೆ ಅದ ಕೇಳ್ಕೊಂಡು ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಮಾಡೋಣ. ಅದರಲ್ಲಿ ಮತ್ತೆ ಮನೆ ಮುಂದೆ ಹೋಗಿ ನಿಂದ್ರದು, ಅವ ಹೇಳಿಲ್ಲ, ನಾ ಏನು ಬೆಳಗಾನ 6 ಗಂಟೆಗೆ ಎದ್ನಂದ್ರೆ ರಾತ್ರಿ 10 ತನಕ ಹೊರಗೆ ಇರ್ತೀವಿ. ನೀವು ಎಲ್ಲಿ ಕರ್ತೀರಿ ಅಲ್ಲಿ ಬರ್ತೀನಿ. ಅದ್ರಾಗ ನನಗೆ ಪ್ರಶ್ನೆ ಏನಿಲ್ಲ, ಪ್ರಶ್ನೆನೂ ಬರಂಗಿಲ್ಲ. ಇದು ಏನಪ್ಪ ಅಂದ್ರೆ 5 ವರ್ಷ ನಾವು ನೀವು ಕೂಡಿ ಎಲ್ಲರೂ ಕೂಡಿಲಿಕ್ಕೆ ನಿಮಗೆ ಹಂಗಿಸ್ತಾರೆ. ನಾಳೆ ನಮ್ಮ ಮಾತು ಕೇಳಿಲ್ಲ, ಪ್ರಭುಗೋಡ್ ಓಟ್ ಹಾಕಿದ್ರು ನೋಡಿ, ಏನು ಮಾಡ್ಕೊಂಡ್ರಿ ನಾವು ಅಂತ. ಅದಕ್ಕೆ ನಿಮಗೂ ಹಂಗಿಸ್ಬಾರ್ದು, ನನ್ನೂ ಹಂಗಿಸ್ಬಾರ್ದು. ಎಲ್ಲರೂ ಮರ್ಯಾದೆ ಉಳಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ನಾವೇನು ಮಾತು ಕೊಟ್ಟಿವಿ. 5 ಗ್ಯಾರಂಟಿ ಕೊಟ್ಟಿದ್ದೀವಿ, 4 ಗ್ಯಾರಂಟಿ ಈಗಾಗಲೇ ಮಾಡಿದೆವು. ಮಾಡಿವಿ ಅಲ್ಲಿ ಹೇಳ್ರಿ. ಬಸ್ನ ನೀವೆಲ್ಲ ಫ್ರೀ ತಿರುಗಾಡ್ತೀರಿ. ಅಕ್ಕಿ 10 ಕಿಲೋ ಬರ್ತಾವ, ನಿಮ್ಗೆ 2,000 ರೂಪಾಯಿ ಬರ್ತಾವ. ಮತ್ತು ಜನಸ್ಪಂದನ ಕಾರ್ಯಕ್ರಮ ಇಟ್ಟಿವಿ. ಯಾರಿಗೆ ದುಡ್ಡು ಬರಲ್ಲ ಅವರೆಲ್ಲ ಅಪ್ಲಿಕೇಶನ್ ಕೊಟ್ಟರೆ DC ಆಫೀಸ್ ಬಂದು ಅವನು ಡೇಟ್ ಕೊಡ್ತೀನಿ. ಆ ಡೇಟಿಗೆ ಬಂದು ಅರ್ಜಿ ಕೊಟ್ಟರೆ ಅವ್ರಿಗೆ ಯಾರು ಬಂದಿಲ್ಲ ಅವ್ರಿಗೆ ಬರಂಗೂ ಮಾಡ್ತೀವಿ. ಅದ್ರಾಗ ಏನಿಲ್ಲ, ಏನೇನು ಕೆಲಸಗಳವ ಅವೆಲ್ಲ ಏನಪ್ಪ ಅಂದ್ರೆ ಹಂತವಾಗಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಮಹಾಪೌರ ಮಹೇಶ್ ಹೊಸೂರ್ಕರ್, ರಾಘವೇಂದ್ರ ಜೋಶಿ, ಶಿವಯ್ಯ ಹಿರೇಮಠ, ಶ್ರೀಕಾಂತ್ ರೆಡ್ಡಿ, ಕಮಲೇಶ್ ಪೂಜಾರಿ, ಸತೀಶ್ ಠಾಕೂರ್, ರವಿ ಪೂಜಾರಿ, ಸಚಿನ್ ಕುಮಾರ್ ಬಿರಾದಾರ್, ಅಶೋಕ್ ಸೋಮನೂರ್, ರವಿ ವಿಭೂತಿ, ಶಿವರಾಜ್ ಸುಬೇದಾರ್ ಸೇರಿದಂತೆ ಬಡಾವಣೆಯ ಅನೇಕರು ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 7ರಂದು ವಧುವರರ ಸಮಾವೇಶ, ಸುದ್ದಿಗೋಷ್ಠಿಯಲ್ಲಿ ಅರುಣಕುಮಾರ್ ಪಾಟೀಲ್ ಹೇಳಿಕೆ. ಜನವರಿ 6ರಂದು ಕಲಬುರಗಿಯಲ್ಲಿ ಜನಸ್ಪಂದನ, ಶಾಸಕ ಅಲ್ಲಂಪ್ರಭು ಪಾಟೀಲ್ ಸುದ್ದಿಗೋಷ್ಠಿ. ಮೇಯರ್ ವಿಶಾಲ್ ದರ್ಗಿ ನೇತೃತ್ವದಲ್ಲಿ ಪಾಲಿಕೆ ಸಾಮಾನ್ಯ ಸಭೆ.
ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.